ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಬೆಳಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ತಿಪ್ಪೇಸ್ವಾಮಿಯವರು ಪ್ರಿಯದರ್ಶಿನಿ ಶಾಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಈ ತಿಪ್ಪೇಸ್ವಾಮಿ ಅವರು ಸೋಷಿಯಲ್ ವರ್ಕರ್. ಇವರು ಗ್ರಾಮ ಪಂಚಾಯತಿ ಸದಸ್ಯರು ಅನ್ನೋದಕ್ಕಿಂತಲೂ ಸೋಷಿಯಲ್ ವರ್ಕರ್ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಖುಷಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ಸಂಘ ಸಂಸ್ಥೆಯ ಅಧ್ಯಕ್ಷರುಗಳನ್ನ ಪರಿಚಯದಲ್ಲಿದೆ. ಆಮೇಲೆ ಸಂಘ ಸಂಸ್ಥೆಯವರು ಏನಾದ್ರು ಮಾಡ್ತಾರೆ ಅನ್ನೋ ಪ್ರೋತ್ಸಾಹ ಮಾಡ್ತಾರೆ. ಯಾವ್ದಾದ್ರು ಸಂಘ ಸಂಸ್ಥೆಯವರು ಏನಾದರೂ ಒಂದು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದಿಸ್ತಕ್ಕಂತ ವ್ಯಕ್ತಿ. ಅಂದ್ರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಜನರನ್ನ ಸ್ಪಂದಿಸೋದು, ಜನರ ಜೊತೆ ಬೆರೆಯೋದು, ಜನರ ಕಷ್ಟಗಳಿಗೆ ಸ್ಪಂದಿಸೋದು. ಆ ಎಲ್ಲ ಕೆಲಸವನ್ನ ಬೆಳವನೂರಿನ ಗ್ರಾಮ ಪಂಚಾಯಿತಿಯ ತಿಪ್ಪೇಸ್ವಾಮಿಯವರು ಮಾಡ್ತಾ ಇದ್ದಾರೆ. ಆ ಒಂದು ಶಾಲೆ ಪ್ರೈವೇಟ್ ಶಾಲೆ. ಆ ಪ್ರೈವೇಟ್ ಶಾಲೆ ಮಾಂತೇಶ್ ಎಂಬುವವರ ಸಂಸ್ಥಾಪನೆ, ಅಂದ್ರೆ ಮಾಂತೇಶ್ ಅವರ ಶಾಲೆ ಅದು. ಆ ಶಾಲೆಗೆ ಒಂದು ದೇಣಿಗೆ ಅಂತ ಹೇಳ್ಬೋದು, ಅಥವಾ ಆ ಮಕ್ಕಳ ಮೇಲಿರ್ತಕ್ಕಂಥ ಪ್ರೀತಿ ಅಂತಲೂ ಹೇಳ್ಬೋದು. ನೋಡಿ ಅವರು ಎಷ್ಟೊಂದು ಖುಷಿಯಿಂದ ಆ ಮಕ್ಕಳ ಜೊತೆಗೆ ಸ್ಪಂದಿಸ್ತಾ ಇದ್ದಾರೆ. ಅವರಿಗೆ ಕೊಡ್ತಕ್ಕಂಥ ಒಂದು ಬ್ಯಾಗು, ಪೆನ್ನು, ಎಕ್ಸರ್ಸೈಸ್, ಅಂದ್ರೆ ಮಕ್ಕಳಿಗೆ ಏನ್ ಬೇಕಾಗುತ್ತೆ ಹೇಳಿ, ಆ ಮಕ್ಕಳಿಗೆ ಏನ್ ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಅದು ಈ ಬಾರಿ ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಸಹ ಒಂದೊಂದು ಶಾಲೆಗೆ ಹೋಗಿ ಈ ರೀತಿಯ ಸೇವೆ ಮಾಡ್ತಾ ಇದ್ದಾರೆ. ಇಂತಹ ರಕ್ಷಕರು ಇನ್ನು ಸಮಾಜದಲ್ಲಿ ಹೆಚ್ಚಿಗೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ವಿಡಿಯೋವನ್ನು ಮಾಡಿದ್ದೀವಿ. ನೋಡಿ, ಅವ್ರ ಮಕ್ಕಳ ಜೊತೆಗೆ ಬೆರೆತು ಆಟ ಆಡ್ತಾ ಇರ್ತಕ್ಕಂಥ ವಿಚಾರ ಜನರಿಗೆ ಗೊತ್ತಾಗ್ಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ಈ ತಿಪ್ಪೇಸ್ವಾಮಿ ಅವರ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಸಮಾಜದಲ್ಲಿ ಕೆಲವು ಕಷ್ಟದಲ್ಲಿರ್ತಕ್ಕಂಥ ಶಾಲೆಗಳಿಗೆ ನಿಮ್ಮ ಹತ್ರ ಸಮಯ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಯನ್ನ ಟೈಅಪ್ ಮಾಡಿಕೊಂಡು ಅಧ್ಯಕ್ಷರುಗಳ ಜೊತೆ ಈ ರೀತಿಯ ಕೆಲಸ ಮಾಡಿ ಎಲ್ಲರೂ ಸಹ ತಿಪ್ಪೇಸ್ವಾಮಿಯ ಒಂದು ದಾರಿಯನ್ನ ಮಾದರಿಯನ್ನ ಇಟ್ಕೊಂಡು ಮುಂದೆ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.